ಸೊ ರೈಟು ವೀಕ್ಷಕರೇ ನಮಸ್ಕಾರ. ನಾನು ವರುಣ್ ಗೋಪಾಲ್ ಮಾತಾಡ್ತಾ ಇದ್ದೇನೆ. ಕ್ರಾಂತಿಕಾರಿ ಕಾರ್ಮಿಕ ಸಚಿವ ಎಸ್ ಸಂತೋಷ್ ಲಾಡ್ ಅವರ ಬಗ್ಗೆ ಮಾತಾಡುವಂತ ಒಂದು ಕಾರ್ಯಕ್ರಮ ಇದಾಗಿದೆ. ಸೊ ಸಂತೋಷ್ ಲಾಡ್ ಅವರ ಬಗ್ಗೆ ಮಾತಾಡಬೇಕಂತಂದ್ರೆ ಯಾಕಂದ್ರೆ ವಿಶೇಷವಾಗಿ ನಮ್ಮ ಬಳ್ಳಾರಿಯ ಸಂಡೂರಿನವರು. ಯಾಕಂತಂದ್ರೆ ಬಳ್ಳಾರಿಯಲ್ಲಿ ಸಂತೋಷ್ ಲಾಡ್ ಅಂದ್ರೆ ಒಂದು ವಿಶೇಷವಾದ ಪ್ರೀತಿ, ಅವ್ರನ್ನ ಪ್ರೀತಿಯಿಂದ ದಾದಾ ಅಂತ ಕರೀತಾರೆ. ಸೊ ಅಂದ್ರೆ ದಾದಾ ಅಂತಂದ್ರೆ ಅಣ್ಣ ಅಂತ ಕರೀತಾರೆ. ಸೊ ಹಾಗಾಗಿ ಬಳ್ಳಾರಿಯಲ್ಲಿ ವಿಶೇಷವಾಗಿ ಸಂತೋಷ್ ಲಾಡ್ ಯಾವುದೇ ಕಾರ್ಯಕ್ರಮಗಳನ್ನು ಬಂದರೂ ಕೂಡ ಇಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಜನ ಸೇರಿ ಸಂತೋಷ್ ಲಾಡ್ ಅವರಿಗೆ ಒಂದು ಕೃತಜ್ಞತೆ ಸಲ್ಲಿಸುವಂಥ ಒಂದು ವಿಧಾನ ಇಲ್ಲಿ ನಡೀತದೆ. ಸೊ ಆ ನಿಟ್ಟಿನಲ್ಲಿ ಸಂತೋಷ್ ಲಾಡ್ ಅವರ ಬಗ್ಗೆ ಹೇಳಬೇಕಾದ್ರೆ ಅವರು ರಾಜಕೀಯವಾಗಿ ಅಂದರೆ ಸಂಡೂರಿನಲ್ಲಿ ಒಂದು ಪಟ್ಟಣ ಪಂಚಾಯಿತಿ ಇತ್ತು ಅಂತಂದರೆ ಒಂದು ಕೌನ್ಸಿಲರ್ ಆಗೋದ್ರ ಮೂಲಕ ಇದು 1998ರಲ್ಲಿ ಅವರೇನು ರಾಜಕೀಯ ಒಂದು ಪ್ರವೇಶ ಮಾಡ್ತಾರೆ. ಸೊ ಅಂದಿನಿಂದ ಇವತ್ತಿನವರೆಗೂ ವಿಭಿನ್ನವಾದಂಥ ಕಾರ್ಯಕ್ರಮವನ್ನು ಕೊಡೋದ್ರ ಮೂಲಕ ಜನರ ಗಮನ ಸೆಳೆದಿರೋದನ್ನ ಇಡೀ ಕರ್ನಾಟಕವೇ ನೋಡಿದೆ. ಸೊ ಹಾಗಾಗಿ ಈಗ ಅವರು ಎರಡನೇ ಬಾರಿಗೆ ಕಾರ್ಮಿಕ ಸಚಿವರಾದಾಗ ಅಂದರೆ ಸಿದ್ದರಾಮಯ್ಯನವರ 2023ರಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇಲ್ಲಿ ರಚನೆ ಆಯಿತು. ಆ ರಚನೆ ಆದಂಥ ಸಂದರ್ಭದಲ್ಲಿ ಸಂತೋಷ್ ಲಾಡ್ ಅವರಿಗೆ ಮತ್ತೊಮ್ಮೆ ಕಾರ್ಮಿಕ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುವಂಥ ಒಂದು ಅವಕಾಶ ಸಿಗುತ್ತೆ. ಸೊ ಆ ನಿಟ್ಟಿನಲ್ಲಿ ಅವರು ಅವತ್ತಿನಿಂದ ಅಂದರೆ ಪ್ರಮಾಣ ವಚನ ತೆಗೆದುಕೊಂಡಂತಹ ದಿನದಿಂದ ಹಿಡಿದು ಇವತ್ತಿನವರೆಗೂ ಕಾರ್ಮಿಕರಿಗೆ ಮಾಡಿದಂತಹ ಕೆಲಸಗಳು ಕೇವಲ ರಾಜ್ಯ ಮಟ್ಟದಲ್ಲಿ ಅಂತಲ್ಲ, ರಾಷ್ಟ್ರ ಮಟ್ಟದಲ್ಲಿ ಕೂಡ ಚರ್ಚೆ ಆಗ್ತಕ್ಕಂಥದ್ದು. ಆಮೇಲೆ ಬರೀ ಕಾಂಗ್ರೆಸ್ನ ಮುಖಂಡರು ಅಥವಾ ಅವರ ಬೆಂಬಲಿಗರಾಗಿರ್ಬೋದು ಅಥವಾ ಕಾರ್ಯಕರ್ತರಷ್ಟೇ ಇದನ್ನ ಶ್ಲಾಘಿಸಿಲ್ಲ. ಇದನ್ನ ಬಿಜೆಪಿ, JDS ಇತರ ಪಕ್ಷಗಳು ಕೂಡ ಸಂತೋಷ್ ಲಾಡ್ ಅವರ ಕಾರ್ಯವೈಖರಿಯನ್ನ ಮೆಚ್ಚುಗೆ ವ್ಯಕ್ತಪಡಿಸಿರ್ತಕ್ಕಂಥದ್ದು, ಬಹಿರಂಗವಾಗಿ ವ್ಯಕ್ತಪಡಿಸಿರ್ತಕ್ಕಂಥದ್ದು ತಾವೆಲ್ಲರೂ ನೋಡಿದ್ದಾರೆ. ಸೊ ಸಂತೋಷ್ ಲಾಡ್ ಅವರು ಈ ಒಂದು 2.5 ವರ್ಷದಲ್ಲಿ ಅಂದ್ರೆ ಅವ್ರು ಮಾಡತಕ್ಕಂಥ ಕಾರ್ಮಿಕ ಇಲಾಖೆಯಲ್ಲಿ ಮಾಡತಕ್ಕಂಥ ಕೆಲಸಗಳನ್ನಿದಾವೆ ಅಂತಂದ್ರೆ ಹೇಳ್ಕೊಂತ ಹೋದಂಗೆಲ್ಲ ಅದು ತುಂಬಾ ದೊಡ್ಡ ಪಟ್ಟಿನೇ ಆಗ್ತದೆ. ಅದರಲ್ಲಿ ವಿಶೇಷವಾಗಿ ಎಲ್ಲರ ಗಮನ ಸೆಳೆದಿರತಕ್ಕಂಥದ್ದು ಅಂತಂದ್ರೆ ಈ ಅಸಂಘಟಿತ ವಲಯ ಅಂತ ಏನು ಕರಿತೀವಿ ಅಂತಂದ್ರೆ ಯಾವತ್ತೂ ಎಂದು ಎಲ್ಲ ಕೆಲಸ ಮಾಡ್ತಿರ್ತಾರೆ, ಅವರು ಯಾವತ್ತೂ ಸಂಘಟಿತರಾಗಿರ್ಲಿಕ್ಕಿಲ್ಲ. ಅಂತಹ ಒಂದು ಅಸಂಘಟಿತ ವಲಯಗಳನ್ನ ಸೇರಿಸ್ಕೊಂಡ್ಬಿಟ್ಟು ಡಾಕ್ಟರ್ BR ಅಂಬೇಡ್ಕರ್ ಸಹಾಯ ಹಸ್ತ ಅನ್ನೋ ಒಂದು ಯೋಜನೆ ಅಡಿಯಲ್ಲಿ ಅವರೆಲ್ಲ ಅಡಿಯಲ್ಲಿ ತರುವುದರ ಮೂಲಕ ಕಾರ್ಮಿಕ ಇಲಾಖೆಯ ಒಂದು ಸುಪರ್ದಿಗೆ ಬಂದಿರತಕ್ಕಂಥ ಕಾರ್ಮಿಕ ಇಲಾಖೆಯಿಂದ ಬರತಕ್ಕಂತಹ ಸಹಾಯವನ್ನು ಅವರಿಗೂ ಕೂಡ ನೀಡುವುದರ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿರ್ತಕ್ಕಂಥದ್ದು. ಅಸಂಘಟಿತ ವಲಯ ಅಂತಂದ್ರೆ ಈ ತರ ಯಾವುದು ಕಸ ಇವರಾಗಿರ್ಬೋದು ಅಥವಾ ಶಾಮಿಯಾನದಲ್ಲಿ ಕೆಲಸ ಮಾಡತಕ್ಕಂಥರಾಗಿರ್ಬೋದು, ಸೊ ವಿಭೂತಿಗಳನ್ನ ಮಾಡ್ತಕ್ಕಂಥರಾಗಿರ್ಬೋದು, ಈ ತರ ಆಮೇಲೆ ಪೇಪರ್ ಹಾಕುವಂತರಾಗಿರ್ಬೋದು ಅಥವಾ ಅಂದ್ರೆ ನ್ಯೂಸ್ ಪೇಪರ್ ಹಾಕುವಂತ ಹುಡುಗರಾಗಿರ್ಬೋದು, ಇವರೆಲ್ಲರನ್ನು ಕಾರ್ಮಿಕ ಅಡಿಯಲ್ಲಿ ತಂದು ಅವರಿಗೆ ಏನಾದರೂ ಅಪಘಾತಗಳಾದಾಗ ಮತ್ತು ಅನಾರೋಗ್ಯಕ್ಕೆ ತುತ್ತಾದಾಗ ಅವರಿಗೆ ಒಂದು ಬದುಕಿನ ಭರವಸೆಯನ್ನು ನೀಡುವುದಕ್ಕೋಸ್ಕರ ಡಾಕ್ಟರ್ BR ಅಂಬೇಡ್ಕರ್ ಸಹಾಯ ಹಸ್ತ ಅಂತ ಒಂದು ಯೋಜನೆ ಮಾಡಿ ಆ ಯೋಜನೆ ಅಡಿಯಲ್ಲೇ ಅವರೆಲ್ಲ ತರುವುದರ ಮೂಲಕ ಎಲ್ಲರ ಮೆಚ್ಚುಗೆನ ವ್ಯಕ್ತಪಡಿಸಿದ್ರು. ಸೊ ಅದೇ ನಿಟ್ಟಿನಲ್ಲಿ ಇನ್ನೊಂದು ವಿಶೇಷವಾದಂತಂದ್ರೆ ಗಿಗ್ ಕಾರ್ಮಿಕರಿಗೆ ಅಂತಂದ್ರೆ ಈಗ ಡೆಲಿವರಿ ಬಾಯ್ಸ್ ಅಂತ ಕರಿತೀವಿ ಅಥವಾ ಸ್ವಿಗ್ಗಿ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಈ ತರ ಕೆಲಸ ಮಾಡ್ತಕ್ಕಂಥ ವೆಹಿಕಲ್ ಅಲ್ಲಿ ಹೋಗಿ ಡೆಲಿವರಿ ಕೊಡ್ತಕ್ಕಂಥ ಕೆಲಸ ಕಾರ್ಯಕ್ರಮವನ್ನು ಅವ್ರನ್ನು ಕೂಡ ಕಾರ್ಮಿಕರಂತ ಕನ್ಸಿಡರ್ ಮಾಡ್ಕೊಂಡು ಅವರಿಗೆ ಪ್ರತ್ಯೇಕವಾದಂತಹ ಅವರಿಗೆ ಒಂದು ವಿಶೇಷವಾದಂತಹ ಒಂದು ಅನುದಾನಗಳನ್ನು ಕೊಡೋದ್ರ ಮೂಲಕ ಎಲ್ಲ ಗಮನವನ್ನ ಸೆಳೆತಕ್ಕಂಥದ್ದು. ಸೊ ಹೀಗಾಗಿ ಅವ್ರೇನಂದ್ರೆ ಸಂತೋಷ್ ಲಾಡ್ ಅವರು ಯಾಕೆ ಇಷ್ಟೊಂದು ತಳಮಟ್ಟದಲ್ಲಿ ವಿಚಾರ ಮಾಡ್ತಾರೆ ಅಂತಂದ್ರೆ ಅವರು ಬಂದಿರೋದು ಬಳ್ಳಾರಿಯ ಮಣ್ಣಿನಿಂದ, ಈ ಮಣ್ಣಿನ ಗುಣನೇ ಅಂತಹದ್ದು ಅನ್ನೋದಕ್ಕೆ ಅವರೊಬ್ಬರು ನಿದರ್ಶನವಾಗಿ ನಮ್ಮ ಮುಂದೆ ನಿಲ್ತಾರೆ. ಸೊ ಹಾಗೆ ಅವರ ಏನೇನು ಈ ಒಂದು 2.5 ವರ್ಷದಲ್ಲಿ ಏನೇನು ಕೆಲಸಗಳು ಮಾಡಿದ್ರು ಅನ್ನೋದ್ರ ಬಗ್ಗೆ ಒಂದು ವಿಜುವಲ್ಸ್ ನೋಡ್ಕೊಂಡು ಬರೋಣ ಬನ್ನಿ. ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರು ವಹಿಸಿದ್ದ ಜವಾಬ್ದಾರಿಯನ್ನ ಅತ್ಯಂತ ಸಮರ್ಥವಾಗಿ ಸಚಿವ ಲಾಡ್ ಅವರು ಈಗ ನಿರ್ವಹಿಸುತ್ತಿದ್ದಾರೆ. ಸರ್ಕಾರದ ಇಲಾಖೆಗಳಲ್ಲೇ ತಮ್ಮ ಇಲಾಖೆಗೆ ಹೆಸರು ಬರಬೇಕು, ನಾಡಿನ ಶ್ರಮಜೀವಿಗಳ ಕಲ್ಯಾಣವೇ ಇಲ್ಲಿ ಆದ್ಯತೆಯಾಗಬೇಕು ಎಂಬ ಅತ್ಯುತ್ಸಾಹ ಅವರದ್ದು. ಮುಖ್ಯವಾಗಿ ಸಚಿವ ಲಾಡ್ ಅವರು ಇಲಾಖೆಯ ನೇತೃತ್ವ ವಹಿಸಿಕೊಂಡ ಕೂಡಲೇ ಆಮೂಲಾಗ್ರ ಬದಲಾವಣೆ ತರಬೇಕು ಎಂಬ ಆಲೋಚನೆಯನ್ನ ಜಾರಿಗೆ ತರಲು ಮುಂದಾದರು. ಇಲಾಖೆಯ ಅಧಿಕಾರಿಗಳೊಂದಿಗೆ ಉತ್ತಮ ಸಮನ್ವಯ ಇಟ್ಟುಕೊಂಡು ಸುಧಾರಣೆಗಳನ್ನು ಒಂದೊಂದಾಗಿ ಜಾರಿ ಮಾಡಲು ಕಾರ್ಯಯೋಜನೆ ಸಿದ್ಧಪಡಿಸಿದರು. ಮಣ್ಣಿನ ಮಗನು ಇವನು ಕೊಡುಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು, ಇವರ ನೆರಳೆ ಬಡವರಿಗೆ ನೂರಾನೆಯ ಬಲವು. ಈ ಮಣ್ಣಿಗೂ ಇವರ ಋಣವೈತೆ, ಪ್ರತಿ ಉಸಿರು ಇವರನ್ನೇ ನುಡಿದೈತೆ. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ, ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ. ಸಚಿವ ಲಾಡ್ ಅವರ ನೇತೃತ್ವದಲ್ಲಿ ಜಾರಿಗೆ ಬಂದ ಪ್ರಮುಖ ಕ್ರಾಂತಿಕಾರಕ ಕ್ರಮಗಳೆಂದರೆ ಕಾರ್ಮಿಕರಿಗೆ ಕನಿಷ್ಠ ವೇತನ ನಿಗದಿ, ಕಡ್ಡಾಯ ಉಪಧನ ಜಾರಿ, ಶ್ರಮಿಕ ತಾತ್ಕಾಲಿಕ ವಸತಿ ಸಮುಚ್ಚಯಾಲಯಗಳ ನಿರ್ಮಾಣಕ್ಕೆ ವೇಗ ನೀಡಿದ್ದು,
ರಾಜ್ಯಾದ್ಯಂತ 100 ಹೈಟೆಕ್ ಸಂಚಾರಿ ಆರೋಗ್ಯ ವಾಹನಗಳಿಗೆ ಚಾಲನೆ ನೀಡಿತು. ಅಂಬೇಡ್ಕರ್ ಕಾರ್ಮಿಕ ಸೇವಾ ಕೇಂದ್ರಗಳ ಸ್ಥಾಪನೆಗೆ ಕ್ರಮ, ಜಿಐಎಸ್ ಮ್ಯಾಪಿಂಗ್ ಹಾಗೂ ವೈಜ್ಞಾನಿಕ ಸುಂಕ ಸಂಗ್ರಹ, ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆ, ಶ್ರಮಿಕ ವಸತಿ ಶಾಲೆಗಳ ಆರಂಭಕ್ಕೆ ಮುನ್ನುಡಿ, ಧಾರವಾಡ ಮತ್ತು ಮೈಸೂರಿನಲ್ಲಿ ಕೌಶಲ್ಯ ಕೇಂದ್ರ ಸ್ಥಾಪನೆಗೆ ವೇಗ ನೀಡಿತು. ಕರ್ನಾಟಕ ರಾಜ್ಯ ಗೀಗ್ ಕಾರ್ಮಿಕರ ವಿಮಾ ಯೋಜನೆ ಹಾಗೂ ಕ್ಷೇಮಾಭಿವೃದ್ಧಿ ಮಂಡಳಿ ರಚನೆ, ಕರ್ನಾಟಕ ರಾಜ್ಯ ಸಿನಿಮಾ ಮತ್ತು ಸಾಂಸ್ಕೃತಿಕ ಕಾರ್ಯಕರ್ತರ ಕಲ್ಯಾಣ ಮಸೂದೆ, ಕರ್ನಾಟಕ ರಾಜ್ಯ ಪತ್ರಿಕಾ ವಿತರಕರ ಅಪಘಾತ ಹಾಗೂ ಆರೋಗ್ಯ ಸಹಾಯ ನಿಧಿ, ಕರ್ನಾಟಕ ರಾಜ್ಯ ಖಾಸಗಿ ವಾಣಿಜ್ಯ ಸಾರಿಗೆ ಕಾರ್ಮಿಕರ ಅಪಘಾತ ಯೋಜನೆ, ಆಶಾದೀಪ ಯೋಜನೆ, ಮನೆ ಕೆಲಸದವರಿಗೆ ಕಲ್ಯಾಣಕ್ಕೆ ಮಸೂದೆ, ಅಂಗವಿಕಲರಿಗೆ ಉದ್ಯೋಗ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಮೀಸಲಾತಿ ಒದಗಿಸುವ ಮಸೂದೆ. ಹೀಗೆ ಹಲವಾರು ಯೋಜನೆಗಳು ರೂಪುಗೊಂಡು ಜಾರಿ ಆಗುವುದರಲ್ಲಿ ಸಚಿವ ಲಾಡ್ ಅವರ ಶ್ರಮ ಸಾಕಷ್ಟಿದೆ. ಈ ಎಲ್ಲಾ ಯೋಜನೆಗಳ ವಿವರಗಳೇನು, ಹೇಗೆ ಜಾರಿ ಮಾಡಲಾಗುತ್ತಿದೆ, ಪ್ರಯೋಜನಗಳೇನು ಎಂಬುದನ್ನು ಮುಂದಿನ ಭಾಗದಲ್ಲಿ ಹೇಳ್ತೇವೆ.